ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಏನಿವತ್ತು ಮ್ಯಾಂಗೋ ಟ್ರೀ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತಿನ ನನ್ನ ವ್ಲಾಗ್ನ ಸ್ಪೆಷಾಲಿಟಿನೇ ಈ ಮ್ಯಾಂಗೋ ಟ್ರೀ. ಸೊ ನಾವಿವತ್ತು ಬಂದಿದ್ದೀವಿ ಮ್ಯಾಂಗೋ ಫಾರೆಸ್ಟ್ನಲ್ಲಿರುವ ಒಂದು ರೆಸಾರ್ಟ್ಗೆ ನಾವಿವತ್ತು ಬಂದಿದ್ದೀವಿ. ಡೇ ಔಟ್ ನೋಡಿ, ಇದು ಅಲ್ಲಿನ ಒಂದು ರಿಸೆಪ್ಷನ್. ಸೊ ನಾವಲ್ಲಿ ಎಂಟ್ರಿ ಆಗ್ತಾ ಇದ್ದಾಗೇ ಫಸ್ಟೇ ನಾವು ಮಾಡೋದು ಫೋಟೋಶೂಟ್. ಒಳಗಡೆ ಎಂಟ್ರಿ ತೊಗೊಂಡ್ವಿ, ಎಲ್ಲರೂ ಒಳಗಡೆ ನೆಡ್ಕೊಂಡು ಹೋಗಿ ಒಂದು ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಫಸ್ಟ್ ನಾವು ಹೋಗಿ ಟಿಫನ್ ವೆರೈಟೀಸ್ ಆಫ್ ಟಿಫನ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಜಿಪ್ ಲೈನ್ಗೆ ಹೋದ್ವಿ. ಜಿಪ್ ಲೈನಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಗೇಮ್ ಅಂತಲೇ ಹೇಳ್ಬೋದು. ನನಗೆ ಇದು ತುಂಬ ಇಷ್ಟ ಆಯಿತು. ಜಿಪ್ ಲೈನ್ ಮುಗಿಸ್ಕೊಂಡು ಅಲ್ಲೇ ATV ಬೈಕ್ ರೈಡ್ ಇತ್ತು. ಇದು ಕೂಡ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಈ ಬೈಕ್ ಎಕ್ಸ್ಪೀರಿಯೆನ್ಸ್, ನನಗಿದು ಇಷ್ಟ ಆಯಿತು. ಸೊ ನೋಡಿ ಅಲ್ಲಿ ಎಷ್ಟು ಈ ಓಡ್ಸೋಕ್ಕೆ ಎಷ್ಟು ಜನ ರಶ್ ಇದ್ದರು ಅಂದರೆ ಫ್ರೆಂಡ್ಸ್. ಮತ್ತು ಎಲ್ಲ ಅಲ್ಲೇ ಮ್ಯಾಂಗೋ ರೆಸಾರ್ಟಲ್ಲಿ ಈ ಥರ ಟೆಂಟ್ಗಳನ್ನು ಹಾಕಿದ್ರು, ಅದು ತುಂಬಾ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು ಟೆಂಟ್ಗಳು. ಸೊ ಎಲ್ಲೇ ನೋಡಿದ್ರು ಬರೀ ಮ್ಯಾಂಗೋಸೇ ನೋಡಿ. ತೋತಾಪುರಿ ಮ್ಯಾಂಗೋ, ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋಸ್ ಇತ್ತು ಅಂದರೆ ಆ ಒಂದು ರೆಸಾರ್ಟಲ್ಲಿ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಅಲ್ಲಿ ನಮಗೆ ರೆಸ್ಟೋರೆಂಟು, ವಾಟರ್ ಆ್ಯಕ್ಟಿವಿಟೀಸ್ ಇತ್ತು, ಮತ್ತು ಪ್ಲೇ ಏರಿಯಾ, ರಿಸೆಪ್ಷನ್, ಅಡ್ವೆಂಚರ್ ಏರಿಯಾ, ಕೆಲವೊಂದು ಇನ್ಸ್ಟ್ರಕ್ಷನ್ ಇತ್ತು. ಸೊ ಕೆಲವೊಂದು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಫ್ರೆಂಡ್ಸಲ್ಲಿ. ಮತ್ತು ಎತ್ತಿನ ಗಾಡಿ ನೋಡಿ ಎಷ್ಟು ಕಲರ್ ಮತ್ತು ಆರ್ಚರಿ ಇತ್ತು. ಸೊ ಈ ಗೇಮ್ನ ನಮ್ಮ ಹಸ್ಬೆಂಡ್ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಒಂದು ಅಟೆಂಪ್ಟೂ ಅವರು ಇದು ಮಾಡಲಿಲ್ಲ, ಕರೆಕ್ಟಾಗಿ ಗುರಿ ಇಟ್ಟು ಅದನ್ನು ಬಿಲ್ಲು ಬಿಟ್ಟರು ಫ್ರೆಂಡ್ಸ್. ನಂತರ ವೆಲ್ಕಮ್ ಡ್ರಿಂಕ್ ಇತ್ತು. ಮಧ್ಯ 11:30 ಹಂಗೆ ವೆಲ್ಕಮ್ ಡ್ರಿಂಕನ್ನು ನಾವು ಮುಗಿಸ್ಕೊಂಡು ಮತ್ತು ನಾವಿಲ್ಲಿ ಬೋಟಿಂಗ್ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್ ಎಷ್ಟು ಜನಗಳಿದ್ದಾರೆ. ಆ್ಯಕ್ಚುಲಿ ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ರಶ್ ಇತ್ತು, ಬಟ್ ಚೆನ್ನಾಗಿರುತ್ತೆ ಜನಗಳಿದ್ದಾಗಲೇ ಚೆಂದ. ತುಂಬ ಚೆನ್ನಾಗಿತ್ತು, ಇದು ನಮಗಿಷ್ಟ ಆಯಿತು. ಮತ್ತು ಲೇಕ್ ಏರಿಯಾ, ಕ್ಯಾಂಪ್ ಫೈರ್ ಏರಿಯಾ ನೋಡಿ ಫ್ರೆಂಡ್ಸ್. ಮ್ಯಾಂಗೋ ಎಲ್ಲೇ ಹೋದ್ರು ಮ್ಯಾಂಗೋ. ಮತ್ತು ಇದೆಲ್ಲ ಅಲ್ಲಿ ಹಾಲ್ಟಿಂಗ್ ಇರ್ತಕ್ಕಂಥ ರೂಮ್ಸ್ಗಳು, ಮತ್ತು ಅಲ್ಲಿನ ಒಂದು ಅಲ್ಲಿ ಸ್ಟೇ ಆದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರೂಮ್ಗಳು ನೋಡಿ, ಎಷ್ಟು ಅಕೊಮಡೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಅಷ್ಟೇ ಕ್ಲೀನ್, ನೀಟ್ ಮತ್ತು ಕೂಲ್ ಆ್ಯಂಡ್ ಕಾಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ. ಮತ್ತು ಅಲ್ಲೇ ಸ್ವಿಮ್ಮಿಂಗ್ ಏರಿಯಾ ಇದೆ ನೋಡಿ. ಅದನ್ನು ಮುಗಿಸ್ಕೊಂಡು ಅಲ್ಲೇ ಕೇರಮ್ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೇರಮನ್ನು ಆಡಿದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕೇರಮ್. ಸೊ ಕೇರಮ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಇನ್ನೇನು ಮಧ್ಯಾಹ್ನ ಆಯಿತು. ನಾವು ಮಧ್ಯಾಹ್ನ ಲಂಚಿಗೆ ಬಂದ್ವಿ. ಲಂಚ್ಗೆ ನೋಡಿ ರೋಟಿ, ಪನ್ನೀರ್, ಚಿಕನ್ ಚಾಪ್ಸ್, ಇನ್ನು ವೆರೈಟೀಸ್ ಆಫ್ ರೈಸ್, ದಾಲ್ ಎಲ್ಲ ಮಾಡಿದರು. ಮತ್ತು ಸ್ವಿಮ್ಮಿಂಗ್ ಪೂಲ್. ಮತ್ತು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ SRS ಬೆಟ್ಟ ಇದೆ ನೋಡಿ ಫ್ರೆಂಡ್. SRS ಪಕ್ಕನೇ ಈ ಮ್ಯಾಂಗೋ ರೆಸಾರ್ಟ್ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಡ್ವಿ. ಸೊ ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗಲ್ಲಿ ಆಟ ಆಡಬೇಕು ಅಂತ ಇಷ್ಟ ಆಯಿತು. ಮತ್ತು ಸ್ವಲ್ಪ ಹೊತ್ತು ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಫ್ರೆಂಡ್ಸು. ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ದಿದ್ದು. ಮಕ್ಳುಗಳಂತೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸ್ವಿಮ್ಮಿಂಗ್ ಪೂಲ್, ನೀರಂದರೆ ಇಷ್ಟ ಅಲ್ವಾ, ಸೊ ಅವ್ರಿಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಮತ್ತು ಹಾಗೆ ಸ್ವಲ್ಪ ಉಳಿದಿದ್ದಂಥ ಟೈಮಲ್ಲಿ ನಾವು ಸ್ವಲ್ಪ ಟೈಮ್ನ ಈ ಥರ ಶಾರ್ಟ್ ವೀಡಿಯೋಗಳು ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿದೆ ಪ್ಲೇಸಲ್ಲಿ ವೀಡಿಯೋ ಮಾಡೋದಕ್ಕೆ. ಸೊ ನೀವು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಈಗ ಹೊಸ್ದಾಗಿರ್ತಕ್ಕಂಥ ರೆಸಾರ್ಟು. ಮತ್ತು ಲಾಸ್ಟಲ್ಲಿ ಬರಬೇಕಾದ್ರೆ ಒಂದು ರೈನ್ ಡ್ಯಾನ್ಸ್ ಇತ್ತು. ಇದಂತೂ ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮಸ್ತ್ ಮಜಾ ಮಾಡಿ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರೈನ್ ಡ್ಯಾನ್ಸು ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ಸಂಡೇ ಇರೋದ್ರಿಂದ ಎಲ್ಲ, ಆ್ಯಕ್ಚುಲಿ ವೀಕೆಂಡ್ ಅಂದರೆ ಹಾಗೆ ಅಲ್ವಾ, ಎಲ್ಲ ಪ್ಲೇಸ್ಗಳು ತುಂಬಾ ಬ್ಯುಸಿ ಇರುತ್ತೆ. ಸೊ ಒಟ್ಟಿನಲ್ಲಿ ನಮಗೆ ರೈನ್ ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ನೋಡಿ ಹೇಗೆ ಎಲ್ಲ ಮಕ್ಳುಗಳು ಎಲ್ಲ ಹೇಗೆ ಸ್ಟೆಪ್ ಆಗ್ತಿದ್ದಾವೆ, ದೊಡ್ಡವರೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಈ ರೆಸಾರ್ಟ್. ಏನಪ್ಪ ಅಂತ ಹೇಳಿದ್ರೆ ಇದು ಮ್ಯಾಂಗೋ ಹೆಸರುನೇ ಹೇಳೋಗೆ ಮ್ಯಾಂಗೋದು ಫುಲ್ ಸುತ್ತಮುತ್ತ ಫುಲ್ ಮ್ಯಾಂಗೋ ಟ್ರೀನೇ, ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ರೆಸಾರ್ಟ್. ಲಾಸ್ಟಲ್ಲಿ ಒಂದು ಫೋಟೋ, ಇದೊಂದು ಫ್ರೆಂಡ್ಸ್ ಫೋಟೋ ಫುಲ್. ಓಕೆ, ಬಾಯ್ ಬಾಯ್.